ಮೇಡಮ್ ಮುಖದಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ರಿಂಕಲ್ಸ್ ಆದಂಗೆ ಆಗ್ತಾ ಇದೆ, ಇಲ್ಲಿ ಸೈಡಲ್ಲಿ, ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್, ಇಲ್ಲಿಂದು ಎಲ್ಲ. ಇದಕ್ಕೆ ಏನು ಮಾಡ್ಬೇಕ್ರಿ ಮೇಡಮ್? ಓಕೆ, ಸೊ ನಿಮ್ಮ ಕನ್ಸರ್ನ್ ಇರೋದು ಈ ಲೈನ್ಸ್ ಅಲ್ಲ, ಇಲ್ಲಿ ಹಣೆ ಮೇಲೆ ಇರೋ ಲೈನ್ಸು, ಕಣ್ಣ ಹತ್ರ ಲೈನ್ಸ್ ಇರೋದು. ಸೊ ಇವೆಲ್ಲದು ಆ್ಯಕ್ಚುಲಿ ಸೈನ್ಸ್ ಆಫ್ ಏಜಿಂಗ್ ಅಂತ ಹೇಳ್ತೀವಿ. ಸೊ ಇದ್ರ ಟ್ರೀಟ್ಮೆಂಟ್ ಏನಂತಂದರೆ ಬೋಟಾಕ್ಸ್ ಇಂಜೆಕ್ಷನ್ ಅಂತ ಹೇಳಿ ಬರುತ್ತೆ. ಬೋಟಾಕ್ಸ್ ಅಂತ? ಹೌದು. ಸೊ ಬೋಟಾಕ್ಸ್ ಇಂಜೆಕ್ಷನ್ ಅಂತಂದರೆ ಅಲ್ಲಿ ಲೋಕಲಿ ನಾವು ಏನು ಮಾಡ್ತೇವೆ, ಎಲ್ಲೆಲ್ಲಿ ರಿಂಕಲ್ಸ್ ಇರುತ್ತಲ್ಲ, ಸೊ ಮಾರ್ಕ್ ಮಾಡಿ ಅಲ್ಲಿ ಇಂಜೆಕ್ಷನ್, ಅಂದರೆ ಇಲ್ಲಿಗೆ ಇಂಜೆಕ್ಷನ್? ಹೌದು, ಹಣೆ ಮೇಲೆ, ಇಲ್ಲಿ ಕನ್ಸುತ್ತಲ್ಲ, ಇವನ್ ಮೂಗ್ ಮೇಲೆ ಇಲ್ಲೇ ಲೈನ್ಸ್ ಬರ್ತಾವಲ್ಲ ಅದು, ಸೈಡ್ಸು. ಸೊ ಅಲ್ಲಿ ಇಂಜೆಕ್ಷನ್ಸ್ ಕೊಟ್ಕೊಳ್ಳಿ ಏನಾಗುತ್ತೆ, ಅದರಲ್ಲಿ ಟೈಟ್ನಿಂಗ್ ಆಗುತ್ತೆ. ಸೊ ಏಜಿಂಗನ್ನು ಕಡಿಮೆ ಮಾಡಿ ಆ್ಯಂಟಿ ಏಜಿಂಗ್ ಅಂತ ಹೇಳಿ ಟ್ರೀಟ್ಮೆಂಟ್. ಅದು ಎಷ್ಟು ಸರ್ತಿ ತೊಗೊಳ್ಬೇಕು? ಅದು ಅಟ್ಲೀಸ್ಟ್ ಒಂದು ಸತಿ ಕೊಟ್ಟರೆ 6 to 9 months ಮಟ್ಟ ಅದ್ರ ಇಫೆಕ್ಟ್ ಇರುತ್ತೆ. ಸೊ ಕಂಪ್ಲೀಟ್ಲಿ 9 months ಆದಮೇಲೆ ಅದು ಮತ್ತೆ ಫಸ್ಟ್ ಥರ ಅಂತಲ್ಲ, ಸ್ವಲ್ಪ ರಿಡಕ್ಷನ್ ಆಗಿರುತ್ತೆ ಇಫೆಕ್ಟ್ನಲ್ಲಿ. ಸೊ ಪರ್ಟಿಕ್ಯುಲರ್ಲಿ ಮತ್ತೆ ಇಂಜೆಕ್ಷನ್ಸ್ ಡೋಸ್ ಕಡಿಮೆ ಹೆಂಗೆ ಬೇಕು ಅದನ್ನು ನೋಡಿ ನಾವು ಕೊಡ್ತೇವೆ. ಸೊ ಮತ್ತೆ ಅದು ನಿಮಗೆ ಯಂಗ್ ಲುಕ್ಕನ್ನು ಕೊಡುತ್ತೆ. ಸೊ ಏನು ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಓಕೆ, ಸೊ ಬಿಕಾಸ್ ಸ್ಮಾಲ್ ಇಂಜೆಕ್ಷನ್ಸ್ ಕೊಡ್ತೇವಲ್ಲ, ಪೇನು ಇರಲ್ಲ. ಇಲ್ಲ.